4 ಕೋಟಿ ರೂಪಾಯಿಗೆ ಹೊಸ ಚತುಷ್ಪಥ ರಸ್ತೆ ಕಾಮಗಾರಿ ಹಾಗೂ ಪುರಸಭೆಯ ಸಂಸ್ಕರಣಾ ಘಟಕ 3 ಕೋಟಿ 70 ಲಕ್ಷ ರೂಪಾಯಿ ಕಾಮಗಾರಿಯ ಭೂಮಿ ಪೂಜೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಗೇಡ್ವಿ ಪಟ್ಟಣದಲ್ಲಿ 2024-25ನೇ ಸಾಲಿನ ಅಪೆಂಡಿಕ್ಸ್ ಇ ಯೋಜನೆಯಡಿಯಲ್ಲಿ ಶ್ರೀ ಸಿಮಿನಾಗನಾಥ ದೇವಾಲಯ ಬೀದರ್ ಮುಖ್ಯ ರಸ್ತೆ ಕ್ರಾಸ್ನಿಂದ ಪಟ್ಟಣದ ಬಸವೇಶ್ವರದ ವೃತ್ತದವರೆಗೆ ಹೊಸ ಚತುಷ್ಪಥ ರಸ್ತೆ ಕಾಮಗಾರಿ ಅಂದಾಜು ವೆಚ್ಚ 4 ಕೋಟಿ ರೂಪಾಯಿ. ಕಾಮಗಾರಿಗೆ ಶಾಸಕ ಸಿದ್ದು ಪಾಟೀಲ್ ಹಾಗೂ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಭೂಮಿ ಪೂಜೆಯನ್ನ ಮತ್ತು ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ಹಣಕಾಸು ನಿಗಮ ಯೋಜನೆಯಡಿಯಲ್ಲಿ ಪುರಸಭೆಯ ಮಲ ಮತ್ತು ಕೆಸರು ಸಂಸ್ಕರಣಾ ಘಟಕ ಅಂದಾಜು ವೆಚ್ಚ 3 ಕೋಟಿ 70 ಲಕ್ಷ ರೂಪಾಯಿ ಕಾಮಗಾರಿಯ ಭೂಮಿ ಪೂಜೆಯನ್ನ ಶಾಸಕರು ವಿಧಾನ ಪರಿಷತ್ ಸದಸ್ಯರುಗಳು ತಮ್ಮ ಅಮೃತ ಹಸ್ತದಿಂದ ನೆರವೇರಿಸಿದರು. ಅವಧಿ ಮುಗಿದೋಗ್ತದ. ಅವಧಿ ಮುಗಿದ ಮೇಲೆ ನಿಮ್ಗೇನು ಪೂರಸಭೆ ಬಾಂದ್ಕೊಂಡಿರ್ಸಲ್ಲ. ಅದಕ್ಕಾಗಿ ಇದ್ದಂತ ಅವಧಿಯಲ್ಲಿ ನಾವು ಒಳ್ಳೆ ಕೆಲಸ ಮಾಡಿದ್ರಿ ಅಂತಂದ್ರೆ ಮತ್ ಹೋಗಿ ಓಟ್ ಕೇಳಕ್ ಆಗ್ತದ. ನನ್ ಮೊನ್ನೆ ಒಂದು ಬೇಜಾರಾಗ್ತು. ಅಮೃತ್ ಒಂದು ಯೋಜನೆಯಲ್ಲಿ ಇವತ್ತು ನಾ ಎಲ್ಲ ಒಂದು ಯಾಕೆ ಮೀಟಿಂಗ್ ಅದು ತಗೊಂಡೇವು ರಿವ್ಯೂ ಮೀಟಿಂಗ್ ಅಂತಂದ್ರೆ ತಮಗೂ ಕೂಡ ಮಾಹಿತಿ ಇರ್ಲಿ, ತಮಗೂ ಕೂಡ ಗೊತ್ತಿರ್ಲಿ. ಇವತ್ತು ನಾನೇ ತಗೋಬಹುದು ಶಾಸಕನಾಗಿ, ಆದ್ರೆ ತಮ್ಮ ಗೌರವ ಎಲ್ಲಾ ಸದಸ್ಯರಿಗೂ ಕೂಡ ಹಕ್ಕಿದೆ. ಇವತ್ತ ಆ ಎಲ್ಲ ಕೆಲಸ ಎಲ್ಲಿ ನಡೆದದ, ಬೇರೆ ಕಡೆ ಆಗ್ಲತ್ತದ, ತಮ್ಮ ವಾರ್ಡ್ಗಳದಾಗೆ ಆಗ್ತಾ ಇದೆ. ಆ ಒಂದು ಮೀಟಿಂಗ್ ದಾಗ ಬಂದು ತಾವು ಕೂಡ ಅಧಿಕಾರಿ ಕೇಳೋರ, ತಮಗೂ ಕೂಡ ಒಳ್ಳೆಯದಂತ ನಿಮ್ಮ ವಾರ್ಡಿನಾಗ ಎಷ್ಟು ಪೈಪ್ಲೈನ್ ಇದೆ, ಎಷ್ಟು ಇದೆ ಎಲ್ಲ ನೋಡ್ರಿ, ಅದು ಆಗ್ತದ. ಅಧ್ಯಕ್ಷರೇ, ಅಭಿವೃದ್ಧಿ ಬಂದಾಗ ಮಾತ್ರ ಕೈ ಜೋಡಿಸಿ ಮಾಡಿದಾಗ ಆಗ್ತದ. नहीं वो भी बोलते हैं।